Hi guys, ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಆಲ್ರೆಡಿ IQR ಅಲ್ಲಿ ನಾವು ಕ್ವೆಶನ್ನ ಸಾಲ್ವ್ ಮಾಡಿದ್ದೀವಿ ಅಲ್ವಾ. ಸೊ ಇವಾಗ ಅದೇ IQR ಮೇಲೆ ಇನ್ನೂ ಒಂದು ಕ್ವೆಶನ್ ಸಾಲ್ವ್ ಮಾಡೋಣ. ಸೊ ನಿಮಗೆ ಅವಾಗ ಒಂದು ಕ್ಲಾರಿಟಿ ಸಿಗುತ್ತೆ ನಾನು ಯಾವ ರೀತಿ ಸಾಲ್ವ್ ಮಾಡಬೇಕಂತ. ಸೊ ಕೊಟ್ಟಿರೋ ಕ್ವೆಶನಲ್ಲಿ ದ ಟೀಚರ್ ರೆಕಾರ್ಡೆಡ್ ದ ಟೆಸ್ಟ್ ಸ್ಕೋರ್ಸ್ ಆಫ್ 12 ಸ್ಟೂಡೆಂಟ್ಸ್. ಸೊ ಅವ್ರದ್ದು ಟೆಸ್ಟ್ ಮಾರ್ಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದಕ್ಕೆ IQRನ ಫೈಂಡ್ ಔಟ್ ಮಾಡಿ, ಔಟ್ಲಯರ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ಈ ಥರ ಬಂದಾಗ ನಾವು ಆಲ್ರೆಡಿ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ಯಾವ ರೀತಿ ಸಾಲ್ವ್ ಮಾಡೋ ಅಂತ ನೋಡಿದ್ದೀವಿ. ಸೊ ಇವಾಗ ಅದೇ ರೀತಿ ಸ್ಟೆಪ್ಸ್ನ ಒಂದೊಂದಾಗಿ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತಿದ್ವಿ, ನಾವು ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡ್ಕೊಳ್ಬೇಕು. ಅಸೆಂಡಿಂಗ್ ಆರ್ಡರ್ ಅಂತ ಅಂದರೆ ಏನು, ಇನ್ಕ್ರೀಸಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡ್ಕೊಳ್ಬೇಕು. ಇನ್ಕ್ರೀಸಿಂಗ್ ಆರ್ಡರಲ್ಲಿ ಆಲ್ರೆಡಿ ಅವ್ರು ಡೇಟಾ ಸೆಟ್ ಕೊಟ್ಟಿರೋದ್ರಿಂದ ನಾನು ಅದೇ ರೀತಿ ಡೇಟಾ ಸೆಟ್ನ ನಾನು ಬರ್ಕೊತೀನಿ. ಓಕೆನಾ, ಆಲ್ರೆಡಿ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ 2 ಅಲ್ಲಿ ಏನು ಮಾಡಬೇಕು, ನಾವು ಫೈಂಡ್ ದ ಕ್ವಾರ್ಟೈಲ್ಸ್. ಓಕೆ, ಕ್ವಾರ್ಟೈಲ್ಸ್ ಅಂತ ಅಂದರೆ ಸೊ Q2, Q1 ಮತ್ತು Q3 ಅಲ್ವಾ. ಸೊ ಇದೆಲ್ಲ ಕ್ವಾರ್ಟೈಲ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಔಟ್ಲಯರ್ಸ್ ಅಂತ ಅಂದರೆ ಇವಾಗ ನಾವು ಲಾಸ್ಟಲ್ಲಿ ನಾವೇನು ಮಾಡ್ತೀವಿ, ಲೋಯರ್ ಬೌಂಡು ಮತ್ತು ಅಪ್ಪರ್ ಬೌಂಡ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ಬರುತ್ತೆ. ಓಕೆನಾ. ಸೊ ಲೋಯರ್ ಬೌಂಡ್, ಅಪ್ಪರ್ ಬೌಂಡು, ಸೊ ಆ ಕಾನ್ಸೆಪ್ಟ್ ಬಂದಾಗ ಸೊ ಯಾವ ವ್ಯಾಲ್ಯೂ ಲೋಯರ್ ಬೌಂಡ್ಕಿನ್ನ ಲೆಸ್ಸರ್ ಅಂದರೆ ಲೋಯರ್ ಬೌಂಡ್ಕಿನ್ನ ಕೆಳಗೆ ಯಾವ ವ್ಯಾಲ್ಯೂ ಇದೆ ಅಥವಾ ಅಪ್ಪರ್ ಬೌಂಡ್ಕಿನ್ನ ಯಾವ ವ್ಯಾಲ್ಯೂ ಜಾಸ್ತಿ ಇದೆ ಅದನ್ನು ನಾವು ಔಟ್ಲಯರ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಕ್ವೆಶನಲ್ಲಿ IQR ಮತ್ತು ಔಟ್ಲಯರ್ಸ್ ಎರಡೂ ಫೈಂಡ್ ಔಟ್ ಮಾಡಿ ಅಂದರೆ ಇವಾಗ ಕಂಪ್ಲೀಟ್ ನಾನು ಕ್ವೆಶನ್ ಸಾಲ್ವ್ ಮಾಡ್ತೀನಲ್ವಾ. ಸೊ ಆ ರೀತಿ ನೀವು ಮಾಡಬೇಕು. ಸೊ ನಾವು Q2, Q1, Q3ನ ನಾವು ಏನಂತ ಕರಿತೀವಿ, ಕ್ವಾರ್ಟೈಲ್ಸ್ ಅಂತ ಕರಿತೀವಿ. ಸೊ ಇವಾಗ ಸೊ Q2 ಅಂತ ಅಂದರೆ ಏನು, Q2 ಅಂದರೆ ಅದೊಂದು ಕ್ವಾರ್ಟೈಲ್ಸು ಮೀಡಿಯನ್. ಓಕೆನಾ, ಮೀಡಿಯನ್ ಕಂಡುಹಿಡಿಬೇಕು. ಯಾವುದ್ರ ಮೀಡಿಯನ್ನು, ಸೊ ಈ ಮೀಡಿಯನ್ ಬಂದುಬಿಟ್ಟು ಸೊ ಹೋಲ್ ಡೇಟಾ ಸೆಟ್ ಇರುತ್ತಲ್ವಾ, ಹೋಲ್ ಡೇಟಾ ಸೆಟ್ದು ಮೀಡಿಯನ್ ಬಂದು Q2 ಆಗಿರುತ್ತೆ. ಸೊ ಇವಾಗ ಇದರಲ್ಲಿ ಯಾವುದಾದ್ರೂ ಮಿಡಲ್ ಎಲಿಮೆಂಟ್ ಇದೆಯಾ, ಆ್ಯಕ್ಚುಲಿ ಏನಾದರೂ ಆಡ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದರೆ ನಮಗೆ ಈಸಿಯಾಗಿ ಮಿಡಲ್ ಎಲಿಮೆಂಟ್ ಸಿಗುತ್ತೆ. ಸೊ ಇವಾಗ ನಮಗೆ ಆಡ್ ನಂಬರ್ ಆಫ್ ಎಲಿಮೆಂಟ್ಸ್ ಇಲ್ಲ ಅಂತ ಅಂದರೆ ಮಿಡಲ್ ಎಲಿಮೆಂಟು ಸಿಗೋದು ಕಷ್ಟ. ಸೊ ಅವಾಗ ನಾವೇನು ಮಾಡಬೇಕು, ಆವ್ರೇಜ್ ಆಫ್ 2 ನಂಬರ್ಸ್ನ ತೊಗೊಳ್ಬೇಕು. ಸೊ ಇವಾಗ ಯಾವ 2 ನಂಬರ್ಸ್ನ ತೊಗೊಳ್ತೀರಾ, ಮಿಡಲಲ್ಲಿರೋ 2 ನಂಬರ್ಸ್ನ ನೀವು ತೊಗೊಳ್ಬೇಕು. ಸೊ ಇವಾಗ 45, 85ನ ಇಗ್ನೋರ್ ಮಾಡಿದ್ರೆ ಸೊ 50, 80, ಆಮೇಲೆ 55, 75, 60, 72, 62, 70. ಸೊ ಇನ್ನು ಮಿಕ್ಕಿರೋದನ್ನ ಇವೆರಡೂ ನಮ್ಗೆ ಇಗ್ನೋರ್ ಮಾಡಿದ್ರೆ ನಮ್ಗೆ ಯಾವುದೇ ರೀತಿ ಮಿಡಲ್ ಎಲಿಮೆಂಟ್ ಅನ್ನೋದು ಸಿಗೋದಿಲ್ಲ. ಸೊ ಅದರಿಂದ ನಾವೇನು ಮಾಡ್ತೀವಿ, ಸೊ ಇದ್ರದ್ದು ಆವ್ರೇಜ್ ತೊಗೊಳ್ತೀವಿ. ಏನಿದ್ರದ್ದು ಆವ್ರೇಜು, ಸೊ 65 + 68 ಡಿವೈಡೆಡ್ ಬೈ 2. ಸೊ ಏನು ಬರುತ್ತೆ, 65 + 68 ಡಿವೈಡೆಡ್ ಬೈ 2 ಏನು ಬರುತ್ತೆ ನಮಗೆ, 66.5 ಅಂತ ಬರುತ್ತೆ. ಸೊ Q2 ಏನಾಯಿತು, 66.5 ಬಂತು. ಸೊ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ನೆಕ್ಸ್ಟ್ ನಾವು Q1ನ ಫೈಂಡ್ ಔಟ್ ಮಾಡಬೇಕು. Q1 ಅಂದರೆ ಏನು, Q1 ಅಂದರೆ ಲೋಯರ್ ಹಾಫ್. ಓಕೆನಾ, Q1ನ ಫೈಂಡ್ ಔಟ್ ಮಾಡಬೇಕು. ಈ Q1 ಬಂದು ಏನಾಗುತ್ತೆ, ಲೋಯರ್ ಹಾಫ್ ಆಗುತ್ತೆ. ಸೊ ಲೋಯರ್ ಹಾಫ್ ಎಕ್ಸೆಪ್ಟ್ ಮಿಡಿಯನ್. ಓಕೆ, ಸೊ ಮಿಡಿಯನ್ ಅನ್ನೋದಕ್ಕೆ ಈ ಒಂದು ಮಿಡಿಯನ್ ಎಲಿಮೆಂಟು ನಮ್ಮ ಡೇಟಾ ಸೆಟ್ಟಲ್ಲಿ ಇಲ್ಲ. ಸೊ ನಾವು ಅವಾಗ ಏನು ಮಾಡಬೇಕಾಗತ್ತೆ, ಸೊ ಅರ್ಧ ಪಾರ್ಟು ಡೇಟಾ ಸೆಟ್ಟಲ್ಲಿರೋಂಥ ಅರ್ಧ ಪಾರ್ಟು ನಾವು ಲೋಯರ್ ಹಾಫ್ ಅಂತ ತೊಗೋಬೇಕು, ಇನ್ನು ಅರ್ಧ ಪಾರ್ಟು ನಾವು ಅಪ್ಪರ್ ಹಾಫ್ ಅಂತ ತೊಗೊಳ್ಬೇಕು. ಓಕೆನಾ. ಸೊ ಲೋಯರ್ ಹಾಫ್ ಅಂತ ಅಂದರೆ ನಾನು ಯಾವ್ಯಾವ ವ್ಯಾಲ್ಯೂಸ್ ಬರುತ್ತೆ, ಸೊ 45, 50, 55, 60, 62, 65. ಸೊ ಇದ್ರದ್ದು ಡೇಟಾ ಸೆಟ್ಟು ಹಾಫ್ ಸೆಟ್ನ ನಾನು ಲೋಯರ್ ಹಾಫ್ ಅಂತ ತೊಗೊಂಡಿದ್ದೀನಿ. ಸೊ ಆವಾಗ ಈ Q1 ಕ್ವಾರ್ಟೈಲ್ ಏನಾಗುತ್ತೆ, ಇದ್ರದ್ದು ಮೀಡಿಯನ್ ಆಗುತ್ತೆ. ಸೊ ಇವಾಗ 45, 65ನ ಇಗ್ನೋರ್ ಮಾಡಿದ್ರೆ 50, 62ನ ಇಗ್ನೋರ್ ಮಾಡಿದ್ರೆ ಇನ್ನು ಮಿಕ್ಕಿರೋದು ಯಾವುದು, ಇವೆರಡು. ಓಕೆನಾ. ಸೊ ಇವೆರಡರ ಮಧ್ಯೆ ಯಾವುದಾದ್ರೂ ಒಂದು ಎಲಿಮೆಂಟ್ ಇದ್ರೂ ಕೂಡ ನಾನು ಅದನ್ನೇ ಮೀಡಿಯನ್ ಆಗಿ ತೊಗೊಳ್ತಿದ್ದೆ. ಬಟ್ ಏನಂದರೆ ಇಲ್ಲಿ 2 ಎಲಿಮೆಂಟ್ಸ್ ಇರೋದ್ರಿಂದ ನಾನು ಏನು ಮಾಡ್ತೀನಿ, ಇವೆರಡರದ್ದು ಆವ್ರೇಜ್ ತೊಗೊಳ್ತೀನಿ. ಸೊ 55 + 60 ಡಿವೈಡೆಡ್ ಬೈ 2. ಸೊ 55 + 60 ಡಿವೈಡೆಡ್ ಬೈ 2 ಏನಾಗುತ್ತೆ ನಮಗೆ, 57.5 ಬರುತ್ತೆ. 57.5. ಸೊ ನೆಕ್ಸ್ಟ್ ಸ್ಟೆಪ್ 4ಅಲ್ಲಿ ನಾವೇನು ಮಾಡಬೇಕು, ಸ್ಟೆಪ್ 4ಅಲ್ಲಿ ನಾವು Q3ನ ಕಂಡುಹಿಡಿಬೇಕು. ಸೊ Q3 ಅಂದರೆ ಏನು, ಈ Q3 ಬಂದುಬಿಟ್ಟು ಅಪ್ಪರ್ ಹಾಫ್. ಸೊ ಅಪ್ಪರ್ ಹಾಫ್ ಎಕ್ಸೆಪ್ಟ್ ಮಿಡಿಯನ್. ಸೊ ಈ ಮಿಡಿಯನ್ನು ಇಲ್ಲಿಲ್ಲದೆ ಇರೋ ಕಾರಣದಿಂದ ನಾವು ಈ ಮಿಕ್ಕಿರೋ ಹಾಫ್ ಡೇಟಾ ಸೆಟ್ನ ನಾವು ಇಲ್ಲಿ ಅಪ್ಪರ್ ಹಾಫ್ ಡೇಟಾ ಸೆಟ್ಟಾಗಿ ತೊಗೊಳ್ತೀವಿ. ಮಿಕ್ಕಿರೋದು ಯಾವುದು, 65 ಮೇಲ್ಗಡೆ, 68, 70, 72, 75, 80, 85. ಸೊ ಅಲ್ವಾ. ಸೊ ಈ ಒಂದು ಡೇಟಾ ಸೆಟ್ಟಲ್ಲಿ ಸೊ ಮಿಡಲ್ ಎಲಿಮೆಂಟು ಅಂದರೆ ಅಥವಾ ಮೆಡಿಯನ್ನ ನಾವು ಕಂಡುಹಿಡಿಬೇಕು. ಸೊ Q3ಅಲ್ಲಿ ಮೆಡಿಯನ್ನ ಹೆಂಗೆ ಕಂಡುಹಿಡಿತೀರಾ, 72 + 75 ಡಿವೈಡೆಡ್ ಬೈ 2.
ಏನು ಬರುತ್ತೆ 72 ಪ್ಲಸ್ 75 ಡಿವೈಡೆಡ್ ಬೈ 2 ಏನು ಬರುತ್ತೆ ನಮಗೆ 73.5 ಬರುತ್ತೆ. ಓಕೆ 73.5. ನಮಗೆ ಕ್ವೆಶನಲ್ಲಿ ಏನು ಕೇಳಿದ್ದಾರೆ, IQRನ ಫೈಂಡ್ ಔಟ್ ಮಾಡಿ ಅಂತ. IQR ಫಾರ್ಮುಲಾ ಏನು, Q3 ಮೈನಸ್ Q1. Q3 ವ್ಯಾಲ್ಯೂ ಏನು 73.5, Q1 ವ್ಯಾಲ್ಯೂ 57.5. ಸೊ 73.5 ಮೈನಸ್ 57.5 ಎಷ್ಟಾಗುತ್ತೆ, 16 ಆಗುತ್ತೆ. ಓಕೆ ನಮ್ಮ IQR ವ್ಯಾಲ್ಯೂ ಏನು 16. ಓಕೆ ಸೊ ಇವಾಗ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು IQR ವರ್ಗೂ ಹೇಳ್ಕೊಟ್ಟಿದ್ದೆ. ಸೊ ಈ ಒಂದು ಕ್ವೆಶನಲ್ಲಿ ಅಕಸ್ಮಾತ್ ನಿಮಗೆ ಕ್ವಾರ್ಟೈಲ್ಸ್ನ ಕಂಡುಹಿಡೀರಿ ಅಂತ ಅಂದರೆ ಸೊ ಆವಾಗ ನಮಗೆ ಲೋಯರ್ ಬೌಂಡ್ ಮತ್ತು ಅಪ್ಪರ್ ಬೌಂಡ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಓಕೆ ಸೊ ಈ ಲೋಯರ್ ಬೌಂಡ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ, ಲೋಯರ್ ಬೌಂಡ್ದು ಫಾರ್ಮುಲಾ ಏನು ಅಂತ ಅಂದರೆ Q1 ಮೈನಸ್ 1.5 ಇಂಟು IQR. ಓಕೆ ಸೊ Q1 ವ್ಯಾಲ್ಯೂ ಎಷ್ಟು, ಸೊ Q1 ವ್ಯಾಲ್ಯೂ 57.5. ಸೊ 57.5 ಮೈನಸ್ 1.5 ಇಂಟು IQR ವ್ಯಾಲ್ಯೂ ಎಷ್ಟು 16. ಸೊ ಏನು ಬರುತ್ತೆ 57.5 ಮೈನಸ್ 1.5 ಇಂಟು 16 ಅಂತ ಅಂದರೆ ಆನ್ಸರ್ ಎಷ್ಟು ಬರುತ್ತೆ 33.5 ಬರುತ್ತೆ. ಓಕೆ 33.5. ನೆಕ್ಸ್ಟ್ ಅಪ್ಪರ್ ಬೌಂಡ್ ಕಾನ್ಸೆಪ್ಟ್ ಬರುತ್ತೆ ಅಂತ ನಾನು ಹೇಳಿದೆ. ಸೊ ಅಪ್ಪರ್ ಬೌಂಡ್ ಫೈಂಡ್ ಔಟ್ ಮಾಡೋದು ಹೇಗೆ, ಸೊ ಅಪ್ಪರ್ ಬೌಂಡ್ ಫೈಂಡ್ ಔಟ್ ಮಾಡೋದು Q3 ಪ್ಲಸ್ 1.5 ಇಂಟು IQR. ಓಕೆ ಸೊ Q3 ವ್ಯಾಲ್ಯೂ ಎಷ್ಟಿತ್ತು 73.5 ಪ್ಲಸ್ 1.5 ಇಂಟು 16 ಎಷ್ಟು ಬರುತ್ತೆ 73.5 ಪ್ಲಸ್ 1.5 ಇಂಟು 16 ಅಂತ ಮಾಡಿದಾಗ ನಮಗೆ 97.5 ಬರುತ್ತೆ. ಓಕೆ 97.5. ಸೊ ಕೊಟ್ಟಿರುವಂಥ ಡೇಟಾ ಸೆಟ್ಟಲ್ಲಿ ಯಾವುದಾದ್ರೂ ವ್ಯಾಲ್ಯೂ, ಓಕೆನಾ, ಯಾವುದಾದ್ರೂ ವ್ಯಾಲ್ಯೂ ಸೊ ಲೆಸ್ಸರ್ ದ್ಯಾನ್ 33.5 ಇದ್ದರೂ ಅಥವಾ ಆರ್ ಯಾವುದಾದ್ರೂ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 97.5 ಇದ್ದರೆ ನಾವು ಅದನ್ನು ಏನಂತ ಕರಿತೀವಿ, ನಾವು ಅದನ್ನು ಔಟ್ಲಯರ್ಸ್ ಅಂತ ಕರಿತೀವಿ. ಓಕೆನಾ ಸೊ ಔಟ್ಲಯರ್ಸ್ ಅಂದರೆ ಏನಂತ ಗೊತ್ತಾಯ್ತಲ್ವಾ. ಸೊ ಯಾವುದಾದ್ರೂ ವ್ಯಾಲ್ಯೂ 33.5ಕಿಂತ ಕಡಿಮೆ ಇದೆಯಾ, ಇಲ್ಲ ಅಲ್ವಾ. ಸೊ ಯಾವುದಾದ್ರೂ ವ್ಯಾಲ್ಯೂ 97.5ಕಿಂತ ಜಾಸ್ತಿ ಇದೆಯಾ, ಇಲ್ಲ. ಸೊ ಅದರಿಂದ ಈ ಒಂದು ಕ್ವೆಶನಲ್ಲಿ ಯಾವುದೇ ರೀತಿ ಔಟ್ಲಯರ್ಸ್ ವ್ಯಾಲ್ಯೂ ಇಲ್ಲ. ಓಕೆ ಸೊ ಕೊನೆಗೆ ನೀವು ಅದನ್ನು ಹೇಳಿ ಕನ್ಕ್ಲೂಡ್ ಮಾಡಿ ಏನು, ದೇರ್ ಆರ್ ನೋ ಔಟ್ಲಯರ್ಸ್ ಅಂತ. ಓಕೆ ಅರ್ಥ ಆಯ್ತಲ್ವಾ ಯಾವ ರೀತಿ ಈ ಒಂದು ಕ್ವೆಶನ್ನ ಸಾಲ್ವ್ ಮಾಡೋದು ಅಂತ. ಸೊ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲೇ ನಾನು ರಿಪ್ಲೈ ಮಾಡ್ತೀನಿ. ಓಕೆ ಸೊ ಥ್ಯಾಂಕ್ ಯು ಸೋ ಮಚ್.